ದೇವೇಂದ್ರನಿಗೆ ಸ್ವರ್ಗ ನಿರ್ಮಿಸಿಕೊಟ್ಟಿದ್ದು, ತ್ರೇತಾಯುಗದಲ್ಲಿ ಲಂಕೆ ನಗರವನ್ನೇ ಸೃಷ್ಟಿಸಿದ್ದು, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗಾಗಿ ದ್ವಾರಕವನ್ನೇ ರಚಿಸಿಕೊಟ್ಟದ್ದು, ಪ್ರಾಚೀನ ಇತಿಹಾಸದ ಪ್ರತಿಯೊಂದು ನಗರವನ್ನು ನಿರ್ಮಿಸಿದ್ದು, ಪುರೂರವನ ರಾಜ್ಯದಲ್ಲಿ 12 ವರ್ಷ ಸತತವಾಗಿ ಯಜ್ಞ ನಡೆದಾಗ ಯಜ್ಞಶಾಲೆ ನಿರ್ಮಿಸಿದ್ದು, ಕಾಶಿಯಲ್ಲಿ ಶಿವಲಿಂಗವನ್ನು ಕೆತ್ತಿಕೊಟ್ಟದ್ದು, ವಿವಿಧ ದೇವರಿಗೆ ದುರ್ಗಾದೇವಿಗೆ ಧರಿಸುವ ಅಮೂಲ್ಯ ವಸ್ತ್ರಾಭರಣ, ಅಲಂಕಾರಿಕ ಸಾಧನ, ಪರಶು, ದೇವರಿಗಾಗಿ ವಿಮಾನ ನಿರ್ಮಿಸಿಕೊಟ್ಟದ್ದು, ವಿಷ್ಣುವಿಗೆ ಶಂಖ, ಶಿವನ ತ್ರಿಶೂಲ, ದೇವೇಂದ್ರನ ವಜ್ರ ಸಿದ್ಧಪಡಿಸಿದ್ದು ವಾಸ್ತುಶಿಲ್ಪಿ ದೇವರಾದ ವಿಶ್ವಕರ್ಮ. ದೇವತೆಯರಲ್ಲಿ ಪೂಜ್ಯರಾದ ಬ್ರಹ್ಮನ ಮರಿಮಗ, ಬ್ರಹ್ಮಾತ್ಮನಾದ ವಾಸುದೇವನ ಪುತ್ರನೇ ವಿಶ್ವಕರ್ಮ ಭಗವಂತ. ವಿಶ್ವಕರ್ಮ ಅಂದರೆ ಸರ್ವಸ್ಯ ಕರ್ತ ಎನ್ನಬಹುದು. ಈವರೆಗೆ ಏನೇನು ಆಗಿದೆಯೋ ಮುಂದೆಯೂ ಆಗುವುದು, ಈಗ ಆಗುತ್ತಿರುವುದು ಅದೇ ಆಗಿದೆ. ಜಗತ್ತಿಗೆ ಗಂಡಾಂತರ ಬಂದಾಗ ಜನಕೋಟಿಯಲ್ಲಿ ಅಸಹಕಾರ, ದ್ವೇಷ ಸಾಧನೆ ಮಾರಾಮಾರಿ ಹೆಚ್ಚಾದರೆ, ಜಗತ್ತನ್ನು ಕಾಡುವ ಮಹಾಮಾರಿ ರೋಗ ಆವರಿಸಿದರೆ, ಯುದ್ಧ ಬಂದರೆ, ದರೋಡೆಕೋರರ ಉಪದ್ರ ಹೆಚ್ಚಾದರೆ ವಿಶ್ವಕರ್ಮ ಯಾಗ ಅಥವಾ ಯಜ್ಞ ಮಾಡುತ್ತಾರೆ. ಹಿಂದೆ ರಾಜ ಮಹಾರಾಜರು ವಿಶ್ವಕರ್ಮ ಯಾಗ ಮಾಡಿದ ನಿದರ್ಶನ ಇದೆ. ವಸಿಷ್ಠ ಮುನಿ ಆದೇಶದಂತೆ ವಾಸ್ತುವಿನ ಪರಿಹಾರಕ್ಕಾಗಿಯೂ ವಿಶ್ವಕರ್ಮ ಯಾಗ ನಡೆಯುತ್ತದೆ. ವಿಶ್ವಕರ್ಮ ಅಥವಾ ವಿಶ್ವಕರ್ಮನ್ ಒಬ್ಬ ಕುಶಲಕರ್ಮಿ ಮತ್ತು ದೈವಿಕ ವಾಸ್ತುಶಿಲ್ಪ ದೇವರು. ವಿಶ್ವಕರ್ಮ ಎಂಬ ಪದವನ್ನು ಮೂಲತಃ ಯಾವುದೇ ಶಕ್ತಿಯುತ ದೇವತೆಗೆ ಒಂದು ಹೆಸರಾಗಿ ಕರೆಯುತ್ತೇವೆ. ಸಂಪ್ರದಾಯದಲ್ಲಿ ವಿಶ್ವಕರ್ಮಿ ದೇವರ ಹೆಸರಾಯಿತು. ವಿಶ್ವಕರ್ಮ ಮತದ ಪ್ರಕಾರ ಯಜ್ಞಾರ್ಥವಾಗಿ ಮಾಡಿದ ಕರ್ಮವು ವಿಶ್ವಕರ್ಮವಾಗುತ್ತದೆ. ನಮ್ಮ ಎಲ್ಲ ಕರ್ಮ ವಿಶ್ವಕರ್ಮನಿಗೆ ಅರ್ಪಿಸುವ ಯಜ್ಞವೇ ಆಗಿದೆ. ಬಹು ಹಿಂದೆ ವಿಶ್ವಕರ್ಮನಿಗೆ ಪೂಜೆ, ಯಜ್ಞ ಹಾಗೂ ವಾಸ್ತು ವಿಧಾನದಿಂದ ಅರ್ಚನೆಯೂ ಸಹ ನಡೆಯುತ್ತಿತ್ತು. ಋಗ್ವೇದ ಸಮಯಕ್ಕಿಂತಲೂ ಹಿಂದೆ ವಿಶ್ವಕರ್ಮನನ್ನು ಸಪ್ತ ಋಷಿವರ್ಯರು ಪೂಜಿಸುತ್ತಿದ್ದರು. ವಿಶ್ವಕರ್ಮ ಆದಿಪುರುಷ, ದಿವ್ಯನು, ರೂಪರಹಿತನೂ ಆಗಿದ್ದನು. ಅಲ್ಲಿ ಇಲ್ಲಿ ಎಲ್ಲ ಕಡೆ ವ್ಯಾಪಿಸಿದ್ದ ವಿಶ್ವವ್ಯಾಪ್ತಿ ಪುರುಷೋತ್ತಮನೇ ವಿಶ್ವಕರ್ಮನಾಗಿದ್ದಾನೆ. स्वयं